ಅನಾದಿ ಯೋಗಿತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದ್ದಾರೆ. ಜೀವರ ಯೋಗ್ಯತೆಗಳೇ ಅವರ ಅನಾದಿ ಕಾಲದಿಂದಲೂ ಬಂದಿರುವಂತಹದ್ರಿಂದ ಅವರು ತಾವೇನು ಎಷ್ಟು ಸಾಧನೆ ಮಾಡಬೇಕು, ಯಾವ ಬಗೆಯಲ್ಲಿ ಸಾಧನೆ ಮಾಡಬೇಕು, ಕರ್ಮ ಪ್ರಧಾನವಾದ ಸಾಧನೆಯೋ ಜ್ಞಾನ ಪ್ರಧಾನವಾದ ಸಾಧನೆಯೋ ಅಂತನ್ನುವುದಿಲ್ಲ, ಅವರವರ ಯೋಗ್ಯತೆಯನ್ನು ಹೊಂದಿಕೊಂಡಿದೆ. ಇದು ಒಂದು ಮಾತು ಬಂದಿದೆ. ಇನ್ನೊಂದು ಗೀತಾ ಪ್ರಸ್ಥಾನದಲ್ಲಿ ಬಂದಿರುವಂತೆ ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಭಗವಂತನನ್ನ ಏನಕ್ಕೇನ ಪ್ರಕಾರೇಣ ತಿಳ್ಕೊಂಡ್ರು, ಶಾಸ್ತ್ರ ಶ್ರವಣ ಮಾಡಿಯೇ ತಿಳ್ಕೋಬೇಕು ಅಂತಿಲ್ಲ, ತನ್ನ ಪರಿಸರದಿಂದ ಮತ್ತಾವ್ದ್ಯಾವುದೋ ಮೂರು ಮಾರ್ಗಗಳಿಂದಲೂ. ಅದನ್ನು ನಾನು ವ್ಯಾಖ್ಯಾನ ಮಾಡುವಾಗ ಥ್ರೂ ಇನ್ಫಾರ್ಮಲ್ ವೇಸ್, ಅನಧಿಕೃತವಾದ ಮಾರ್ಗಗಳಿಂದಲೂ, ಅನಧಿಕೃತ ಅಂದ್ರೆ ಅನೈತಿಕ ಅನ್ಯಾಯದ ಮಾರ್ಗ, ಅಧಾರ್ಮಿಕ ಮಾರ್ಗ ಅಂತ ಅರ್ಥ ಅಲ್ಲ. ಶಾಸ್ತ್ರ ಶ್ರವಣದ ಮೂಲಕ ಪಡೆಯುವುದೇನಿದೆ ಅದು ಫಾರ್ಮಲ್ ವೇ, ಅಥರೈಸ್ಡ್ ವೇ. ಆದರೆ ಅನಧಿಕೃತವಾದ ಮಾರ್ಗದ ಮೂಲಕ, ಇನ್ಫಾರ್ಮಲ್ ಮಾರ್ಗದ ಮೂಲಕ ಭಗವಂತನನ್ನು ತಿಳ್ಕೊಂಡ್ರೂ ಮುಕ್ತಿ ಆಗ್ತದೆ ಅಂತಿದೆ. ಇದು ಬೇಸಿಕ್ ಮುಕ್ತಿ. ಶಾಸ್ತ್ರಂ ಶುತ್ವ ತಥೋಧಿಕಂ, ಶಾಸ್ತ್ರ ಶ್ರವಣ ಮಾಡಿ ಅಂದ್ರೆ ಥ್ರೂ ಫಾರ್ಮಲ್ ವೇ ಭಗವಂತನ ತಿಳ್ಕೊಂಡ್ರೂ ಮುಕ್ತಿ ಆಗ್ತದೆ. ಅದು ಹೆಚ್ಚಿನ ವೇ, ಹೆಚ್ಚಿನ ಮುಕ್ತಿ. ಅದು ಶಾಸ್ತ್ರಂ ಶುತ್ವ ತಥೋಧಿಕಂ. ಮುಕ್ತೌ ಸುಖಂ ತತ್ಪಠತಃ ತಥೋಪ್ಯಧಿಕಮಿಚ್ಯತೆ. ಶಾಸ್ತ್ರವನ್ನು ಕೇವಲ ಶ್ರವಣ ಮಾಡಿ ಅದನ್ನು ಓದದೇ ಇರುವ ವ್ಯಕ್ತಿಗೆ ದೊರೆಯುವ ಮುಕ್ತಿಗಿಂತ ತಾನು ಅದನ್ನು ತಾನು ಕೂತ್ಕೊಂಡು ಏಕಾಂತದಲ್ಲಿ ಅದನ್ನು ಓದುವ ವ್ಯಕ್ತಿಗೆ ಇನ್ನೂ ಹೆಚ್ಚಿನ ಸುಖ ಮುಕ್ತಿಯಲ್ಲಿ ಆಗ್ತದೆ. ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್. ಇವು ಮೂರಾಯ್ತು ನಾವು ಈಗ ನೋಡಿದ್ದು. ಥ್ರೂ ಇನ್ಫಾರ್ಮಲ್ ವೇಸ್ ಶಾಸ್ತ್ರಾರ್ಥವನ್ನು ತಿಳ್ಕೊಂಡವನು, ಶಾಸ್ತ್ರದ ಮೂಲಕ ತಿಳ್ಕೊಂಡವನು ಎರಡನೇವನು, ಶಾಸ್ತ್ರದ ಮೂಲಕ ತಿಳಿದು ತಾನು ಓದುವವನು ಮೂರನೇವನು. ವ್ಯಾಖ್ಯಾತುಸ್ತು ಸಮಂ ಮುಕ್ತವು ಸುಖಂ ನಾಣ್ಯಸ್ಯ ಕಸ್ಯಚಿತ್. ನಾಲ್ಕನೇ ಇನ್ನು ಹೆಚ್ಚಿನ ಮುಕ್ತಿ ಅದ್ಯಾವುದು ಅಂದ್ರೆ ತಾನು ಗುರುಗಳ ಮೂಲಕ ಓದಿ, ಆಮೇಲೆ ತಾನದನ್ನೊಂದ್ಸರಿ ತಾನು ಓದಿ, ಇನ್ನು ಮುಂದೆ ಅದನ್ನ ಯಾರಿಗಾದ್ರೂ ಪಾಠ ಪ್ರವಚನ ರೂಪದಲ್ಲಿ ಹೇಳ್ತಾನಲ್ಲ, ಅವನಿಗೆ ಸಿಗೋ ಸುಖ ಇನ್ಯಾರಿಗೂ ಸಿಗೋದಿಲ್ಲ ಅಂತ ನಾಲ್ಕನೇದು. ಇನ್ನು ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾಕೃತೋ ಹಿ ಸಹ. ಈ ಮನುಷ್ಯರಾದಂಥವ್ರು ನಮ್ಮಂಥವ್ರು ಏನು ವ್ಯಾಖ್ಯಾನ ಮಾಡ್ತಿರ್ತೀವಲ್ಲ, ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತೀವಿ, ಇದಕ್ಕಿಂತ ಹೆಚ್ಚಿನ ಸುಖ ದೇವತೆಗಳಿಗೆ ಸಿಗುತ್ತದೆ ಅಂತ ವರ್ಣನೆ ಇದೆ. ಯಾಕೆಂದ್ರೆ ಮುಖ್ಯವಾಗಿ ವ್ಯಾಖ್ಯಾನ ಮಾಡುವ ಶಕ್ತಿ ಇರೋದು ಯಾರಿಗೆ? ಪಾಠ ಪ್ರವಚನ ಇತ್ಯಾದಿಗಳನ್ನು ನಡೆಸುವ ಶಕ್ತಿ ಇರೋದು ಯಾರಿಗೆ ಅಂದ್ರೆ ಅದು ದೇವತೆಗಳಿಗೆ ಮಾತ್ರ. ಅದನ್ನೇ ಮಧ್ವ ವಿಜಯ ಮೊದಲಾದ ಕಡೆ ಹೇಳೋದು. ಆಚಾರ್ಯರ ಶಾಸ್ತ್ರ, ಭಾಗವತ, ಭಾರತ, ವೇದಗಳು ಇದೆಲ್ಲವನ್ನು ಕೂಡ ಮುಖ್ಯವಾಗಿ ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡುವ ಶಕ್ತಿ ಇರುವುದೆಲ್ಲ ಆ ದೇವತೆಗಳಿಗೆ ಮಾತ್ರನೇ. ಆದ್ರಿಂದ ಅವರಿಗೆ ಸಿಗುವ ಸುಖ ಇನ್ಯಾರಿಗೂ ಸಿಗೋದಿಲ್ಲ ಅಂತ ಒಟ್ಟು 5 ಗ್ರೇಡ್ ಅನ್ನ ಗೀತಾ ಪ್ರಸ್ಥಾನದಲ್ಲಿ 18ನೇ ಅಧ್ಯಾಯದಲ್ಲಿ ತಾತ್ಪರ್ಯ ಇದ್ದಿರಬೇಕು ಅಲ್ಲಿ ಹೇಳಿದ್ದಾರೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲೂ ಕೂಡ 4-5ನೇ ಸ್ಕಂದದಲ್ಲಿ ಎಲ್ಲೋ ಒಂದ್ ಕಡೆ ಈ ನಾನು ಕಳೆದ ದಿವಸ ಹೇಳಿದ್ದೆಲ್ಲ ಪಶು ವೃಕ್ಷಾದಿ ಭೇದೇನ ಜೀವಾಯ ಸ್ವಯಂ ಸ್ಥಿತ ಅಂತ, ಅಲ್ಲಿ ಬಂದಿರುವ ಮಾತು ಅದೇ. ಅಲ್ಲಿ ಮುಂದೆ ಏನು ಬರೆದಿದೆ ಅಂತಂದ್ರೆ ಈ ಮುಕ್ತರ ತಾರತಮ್ಯವನ್ನು ಹೇಳುವಂತಹ ಪ್ರಸಂಗ, ಅದು ಕೂಡ ಅದು ತುಂಬಾ ಸುಂದರವಾಗಿದೆ. ಈ ತತ್ರ ಸ್ಥಾವರ ಮುಕ್ತೇಭ್ಯ ವರಾಜಂಗಮ ಮುಕ್ತಕಾಹ. ಸ್ಥಾವರ ಮುಕ್ತರಾದವರು ಈ ವೃಕ್ಷ ಮೂಲ ಸ್ವರೂಪದಲ್ಲೇ ವೃಕ್ಷರಾದವರು, ಅವ್ರಿಗಿಂತ ಮೂಲ ಸ್ವರೂಪದಲ್ಲೇ ಪಶು ಪಕ್ಷಾದಿಗಳಾದವರು ಶ್ರೇಷ್ಠರು. ಅವ್ರಿಗಿಂತ ಮೂಲ ಸ್ವರೂಪದಲ್ಲೇ ಮಾನುಷ ಮುಕ್ತಾಹ, ಮೂಲ ಸ್ವರೂಪದಲ್ಲೇ ಮನುಷ್ಯರಾದವರು ಮತ್ತು ಶ್ರೇಷ್ಠರು. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದ ವೇದಿನ. ಮನುಷ್ಯ ಮುಕ್ತರಲ್ಲಿಯೂ ಕೂಡ ವಿಪ್ರಮುಕ್ತಾಹ ತತ್ವೋಧಿಕ. ಸ್ವಲ್ಪ ನಾನು ಇದನ್ನು ಹೇಳಲಿಕ್ಕೆ ಮರೆತಿದ್ದೆ. ಈ ಪಶುಪಕ್ಷಾದಿ ಮುಕ್ತರಿಗಿಂತ ಮನುಷ್ಯ ಮುಕ್ತರು ಶ್ರೇಷ್ಠರು. ಅದರಲ್ಲೂ ಕೂಡ ವಿಪ್ರಮುಕ್ತರು ಅಂದ್ರೆ ಬ್ರಾಹ್ಮಣ ಮುಕ್ತರು ಶ್ರೇಷ್ಠರು. ಇಲ್ಲಿ ಬ್ರಾಹ್ಮಣತ್ವ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ. ಇಲ್ಲಿ ಈ ಪ್ರಸಂಗದಲ್ಲಿ ಅಲ್ಲಿ ಉಳಿದ ಮುಕ್ತರಿಗಿಂತ ಬ್ರಾಹ್ಮಣ ಮುಕ್ತರು ಹೆಚ್ಚು ಶ್ರೇಷ್ಠರು. ಆ ಬ್ರಾಹ್ಮಣ ಮುಕ್ತರಲ್ಲಿಯೂ ಕೂಡ ತತ್ರ ಉಪದೇಶ ಮಾತ್ರೇಣ ಮುಕ್ತಿಭ್ಯ ವೇದ ವೇದಿನಃ ಶ್ರೇಷ್ಠ. ಇದನ್ನು ಗಮನಿಸಬೇಕು. ಕೇವಲ ಶಾಸ್ತ್ರವನ್ನ ಉಪದೇಶ ಪಡ್ಕೊಂಡವ್ರು ಯಾರಿರ್ತಾರೆ, ಉಪದೇಶ ಪಡ್ಕೊಂಡು ಅದರ ಮೂಲಕ ತಿಳ್ಕೊಂಡವರು, ಅಂಥವರಿಗಿಂತ ವೇದ ವೇದಿನಃ ಶ್ರೇಷ್ಠ. ಶಾಸ್ತ್ರಗಳನ್ನು ತಾವು ತಿಳಿದವರು ಶ್ರೇಷ್ಠರು. ಈ ನೋಡಿ, ಅಲ್ಲಿ ಉಪದೇಶ ಪಡೆಯುವುದಕ್ಕಿಂತ ಹೆಚ್ಚಿಂದು ತಿಳಿಯುವುದು ಅಂತಿದೆ. ಮತ್ತು ಉಪದೇಶ ಪಡೆದ ಮೇಲೆ ಸ್ವಲ್ಪ ತಿಳಿತದಲ್ಲ ಅಂತ ನಮಗೂ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಕೇವಲ ಉಪದೇಶ ಪಡ್ಕೊಂಡಿದ್ರಿಂದ ಬರುವ ಜ್ಞಾನಕ್ಕಿಂತ ನಾವು ಅದನ್ನು ಓದಿದಾಗ ಬರುವ ಜ್ಞಾನ ಹೆಚ್ಚು ಶ್ರೇಷ್ಠ ಅಂತ ಗೀತಾ ಪ್ರಸ್ಥಾನದಲ್ಲಿ ಈ ಹಿಂದೆ ಏನು ಮಾತು ಹೇಳಿದ್ನಲ್ಲ,
ಆ ಮಾತನ್ನು ಇಲ್ಲಿ ಹೊಂದಿಸ್ಕೋಬೇಕು. ಹಾಗಾಗಿ ಕೇವಲ ಬ್ರಾಹ್ಮಣ ಮುಕ್ತರಲ್ಲಿಯೂ ಕೂಡ ಈ ಕೇವಲ ಉಪದೇಶ ಪಡ್ಕೊಂಡು ಮುಕ್ತರಾದವರಿಗಿಂತ, ಅಂದ್ರೆ ತಾವು ಉಪದೇಶ ಪಡ್ಕೊಂಡಿದ್ದಾರೆ ಆದರೆ ತಾವು ಸರಿಯಾಗಿ ಓದಲಿಲ್ಲ, ತಾವು ಮತ್ತು ಓದಲಿಲ್ಲ ಅಂಥವ್ರಿಗಿಂತ ವೇದವೇದಿನಃ ಶ್ರೇಷ್ಠಾಹ, ಅವ್ರಿಗಿಂತ ಇದನ್ನು ತಾವು ಸರಿಯಾಗಿ ತಿಳಿದವರು ಶ್ರೇಷ್ಠರು. ಅರ್ಥಜ್ಞ ಋಷಯಸ್ತೇಭ್ಯ, ಈ ಮನುಷ್ಯ ಮುಕ್ತರಲ್ಲೇ ಬ್ರಾಹ್ಮಣ ಮುಕ್ತರು ಶ್ರೇಷ್ಠರು. ಬ್ರಾಹ್ಮಣ ಮುಕ್ತರಲ್ಲಿ ಉಪದೇಶ ಪಡ್ಕೊಂಡವ್ರು, ಕೇವಲ ಉಪದೇಶ ಪಡ್ಕೊಂಡು ಜ್ಞಾನ ಪಡ್ಕೊಂಡವ್ರಿಗಿಂತ ಸರಿಯಾದ ಅರ್ಥವನ್ನು ವೇದಿಗಳು ಶ್ರೇಷ್ಠರು. ವೇದಿ ಅಂತಿದೆ ನೋಡಿ, ಅದನ್ನು ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಸ್ವಲ್ಪ ಸೂಕ್ಷ್ಮವಾದ ವಿಷಯವೇ ಅದು. ಯಾಕೆಂದ್ರೆ ಅವ್ರಿಗಿಂತ ಶ್ರೇಷ್ಠರು ಯಾರು ಅಂದ್ರೆ ಅರ್ಥಜ್ಞ ಋಷಯಸ್ತೇಭ್ಯ, ವೇದಿಗಳಿಗಿಂತ ಅರ್ಥಜ್ಞರಾದಂತಹ ಋಷಿಗಳು ಶ್ರೇಷ್ಠರು. ಅವರಿಗಿಂತ ಸಂಶಯ ಕ್ಷೇತ್ರಗಳಾದಂತಹ, ಸಂಶಯವನ್ನು ಪರಿಹಾರ ಮಾಡುವಂತಹ ದೇವತೆಗಳು ಶ್ರೇಷ್ಠರು ಅಂತಿದೆ. ಎಷ್ಟು ಸ್ವಾರಸ್ಯ ಅಂದ್ರೆ, ನಮ್ಮಂಥವ್ರು ಪಾಠ ಪ್ರವಚನ ಮಾಡುವವರೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ನೋಡ್ಬೇಕಾದ ಪ್ರಸಂಗ. ನಮ್ಮನ್ನ ಶಾಸ್ತ್ರ ಬಹಳ ಅಂದ್ರೆ ವೇದಿಗಳು ಅಂತ ಪರಿಗಣನೆ ಮಾಡಿದೆ, ಅಂದ್ರೆ ಶಾಸ್ತ್ರ ವೇದಿಗಳು ಅಂತ. ಅರ್ಥಜ್ಞರು ಅಂತ ಪರಿಗಣನೆ ಮಾಡಲಿಲ್ಲ ನಮ್ಮನ್ನ. ಅರ್ಥಜ್ಞರು ಅನ್ನೋ ಕ್ಯಾಟಗೋರಿನೇ ಋಷಿಗೆ ಸಂಬಂಧಪಟ್ಟದ್ದು. ನಮ್ಮನ್ನ ಅರ್ಥಜ್ಞರು ಅಂತ ಪರಿಗಣನೆ ಮಾಡಲಿಲ್ಲ. ಸಂಶಯ ಕ್ಷೇತ್ರಗಳಂತೂ ಅಲ್ವೇ ಅಲ್ಲ. ನಮಗೆ ಸಂಶಯಗಳು ಅನೇಕ ಇವೆ. ಮತ್ತೆ ಸಂಶಯಗಳಿದ್ದಾಗಲೂ ಕೂಡ ಎಲ್ಲವನ್ನೂ ತಿಳಿದವರಂತೆ ನಾವೇನೇನೋ ಜನರಿಗೆ ಉಪದೇಶ ಮಾಡ್ತಾ ಇರ್ತೀವಿ, ಪಾಠ ಪ್ರವಚನ ಮಾಡ್ತಿರ್ತೀವಿ. ಆದ್ರಿಂದ ಸಂಶಯ ಕ್ಷೇತ್ರ ಮತ್ತು ಮುಖ್ಯ ವ್ಯಾಖ್ಯಾಕರ್ತ ಅನ್ನೋ ಕ್ಯಾಟಗರಿನೇ ದೇವತೆಗಳದು. ಋಷಿಗಳನ್ನ ಅರ್ಥಜ್ಞರು ಅಂತ ಹೇಳ್ತಾರೆ. ಅವ್ರಿಗಿಂತ ಕೆಳಗೆ ಬರುವಂತಹ ಈ ಮನುಷ್ಯರನ್ನ, ನಮ್ಮಂಥವ್ರನ್ನ ಬಹಳ ಆದ್ರೆ ವೇದಿಗಳು ಅಂತ ಹೇಳ್ತಾರೆ. ಅವ್ರಿಗಿಂತ ಕೆಳಗಿನವರು ಕೇವಲ ಉಪದೇಶದ ಮೂಲಕ ಜ್ಞಾನವನ್ನು ಪಡ್ಕೊಂಡವರು ಅಂತ. ಈಗ ಇಷ್ಟನ್ನು ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಒಟ್ಟಾರೆ ಇಷ್ಟು ಮುಕ್ತರ ತಾರತಮ್ಯ ಇದೆ. ಈಗ ಮೂಲ ಸ್ವರೂಪದಲ್ಲಿ ಒಬ್ಬ ತೃಣ ಇದ್ದಾನೆ, ಮೂಲ ಸ್ವರೂಪದಲ್ಲಿ ಒಬ್ಬ ವೃಕ್ಷ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಮೂಲ ಸ್ವರೂಪದಲ್ಲಿ ವೃಕ್ಷ ಆದವನು ಅವನು, ಅಥವಾ ಮೂಲ ಸ್ವರೂಪದಲ್ಲಿ ಮನುಷ್ಯ ಆದವನು ಯಾರೇ ಇರಲಿ, ಈಗ ಇಲ್ಲಿ ಹುಟ್ಟುವಾಗ ಒಂದು ಹುಲ್ಲಾಗಿಯೋ ಮತ್ತು ಏನೋ ಒಂದು ವೃಕ್ಷವಾಗಿಯೋ ಮತ್ತೆ ಅಥವಾ ಹೆಚ್ಚಂದ್ರೆ ಪ್ರಾಣಿಯಾಗಿಯೋ ಏನೋ ಹುಟ್ಟಿದ, ಅವನ ಸ್ವರೂಪಕ್ಕೆ ತಕ್ಕಂತೆ ಅವನಲ್ಲಿ ಸಾಧನೆ ನಡೆದೇ ಇರ್ತದೆ. ಅದನ್ನೇ ವಿಜಯದಾಸರು ಹೇಳಿದ್ದು. ಅವನು ಒಂದು ಹಸುವಾಗಿ ಹುಟ್ಟಬಹುದು, ಹೆಣ್ಣಿದ್ದೇ ಆಗಲಿ ಗಂಡಾಗಲಿ, ಹಸುವಾಗಿ ಹುಟ್ಟಿ ಹಾಲು ಮತ್ತೆ ತುಳಸಿ ಗಿಡವಾಗಿ ಹುಟ್ಟಿದ್ರೆ ತುಳಸಿ, ಹೂವು ಇತ್ಯಾದಿಗಳು ಭಗವಂತನ ಪೂಜೆಗೆ ಸಮರ್ಪಿತ ಆಗಬಹುದು. ಹೀಗೆ ಅವನ ಆ ಜನ್ಮದಲ್ಲೂ ಕೂಡ ಭಗವಂತನ ಪೂಜೆಗೆ ಬೇಕಾದಂತಹ ಒಂದು ಸೇವಾ ನಡೆದೇ ಇರ್ತದೆ. ಹೀಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಅಲ್ಲಿ ಈ ಮೂಲ ಸ್ವರೂಪದಲ್ಲಿ ತೃಣ ವೃಕ್ಷ ಆದವರು ಇಲ್ಲೆಲ್ಲ ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಆ ಮೂಲ ಸ್ವರೂಪದಲ್ಲಿ ವೃಕ್ಷರಾದವರು ಕೂಡ ಮತ್ತೆ ಎಂದಾದರೂ ಇಲ್ಲಿ ಈ ಜಗತ್ತಿನಲ್ಲಿ ಮನುಷ್ಯ ಇತ್ಯಾದಿ ರೂಪದಿಂದ ಹುಟ್ಟಿ ಆ ಮೂಲಕ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಕಂಪಲ್ಸರಿ ಇದೆಯಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಪ್ರಶ್ನೆ ಅದು ಶಾಸ್ತ್ರದಲ್ಲಿ ಬಹಳ ನಿಖರವಾಗಿ ಅವನ್ನೆಲ್ಲ ಉತ್ತರಿಸಿಲ್ಲ. ಆದರೆ ನಾವು ಗೀತಾ ಪ್ರಸ್ಥಾನ ಮತ್ತು ಭಾಗವತ ತಾತ್ಪರ್ಯ ಅದರ ಆಧಾರದಿಂದ ಹೀಗೆ ತಿಳ್ಕೋಬಹುದು. ಯಾರಿಗೆ ಬೇಸಿಕ್ ಮುಕ್ತಿ ಇದೆಯೋ ಅವರು ಗೋವು ಮತ್ತು ತುಳಸಿ ಇತ್ಯಾದಿ ರೂಪದಿಂದ ಹುಟ್ಟಿದ್ರು ಕೂಡ ಅವರಿಗೆ ಅಂಥ ಒಂದು ಪರಿಸರದಲ್ಲಿ ಆ ಶಬ್ದಗಳು ಕಿವಿ ಕೇಳ್ತಾ ಇರ್ತವೆ. ಅಂಥ ಶಬ್ದಗಳು ಕಿವಿ ಕೇಳುವುದರಿಂದ ಸ್ವಲ್ಪ ಸ್ವಲ್ಪ ಜ್ಞಾನ ಬರ್ತಿರ್ತದೆ. ಇದು ಆಶ್ಚರ್ಯ. ಎಲ್ಲ ಗೋವುಗಳಿಗೂ, ಎಲ್ಲ ತುಳಸಿಗೂ, ಎಲ್ಲ ಕಮಲದ ಹೂ ಬಳ್ಳಿಗಳಿಗೂ ಆ ಥರ ಜ್ಞಾನ ಬರ್ತದಂತಿಲ್ಲ. ಸಾಧನೆ ಪಕ್ವ ಆಗಿದ್ರೆ ಬರ್ತದೆ, ಅಥವಾ ಬರದೇ ಇರಬಹುದು ಸಾಧನೆ ಪಕ್ವ ಆಗಿಲ್ಲದೆ ಹೋದ್ರೆ. ಅಂತೂ ಯಾರಾದರೂ ಹೇಳಿದ್ದನ್ನ ಕೇಳಿ ತಿಳಿಯುವ ಶಕ್ತಿ ಅವುಗಳಿಗೆ ಕ್ರಮವಾಗಿ ಡೆವಲಪ್ ಆಗ್ತದೆ. ಅದನ್ನೇ ಉಪದೇಶ ಮಾತ್ರೇಣ ಅಂತ ಹೇಳಿದ್ದು. ಮತ್ತು ಮುಕ್ತಿ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ ಹೇಳಿದ್ದು. ಈವನ್ ಥ್ರೂ ಇನ್ಫಾರ್ಮಲ್ ವೇಸ್ ಅವರು ಭಗವಂತನನ್ನು ತಿಳಿದ್ರು ಅವ್ರಿಗೆ ಮುಕ್ತಿ ಆಗ್ತದೆ ಅಂತ. ಆದರೆ ಶಾಸ್ತ್ರವನ್ನೇ ಶ್ರವಣ ಮಾಡಿ ಮುಕ್ತಿಯನ್ನು ತಿಳ್ಕೋಬೇಕಾದ ಯೋಗ್ಯತಾ ಇರುವ ಎರಡನೇ ಕ್ಯಾಟಗರಿ ಇದೆಯಲ್ಲ, ಆ ಕ್ಯಾಟಗರಿಯವರು ಒಂದು ವೇಳೆ ವೃಕ್ಷವಾಗಿ, ತುಳಸಿಯಾಗಿ, ಕಮಲದ ಬಳ್ಳಿಯಾಗಿ ಏನೇ ಹುಟ್ಟಿದ್ರು ಕೂಡ ಅದು ಅವ್ರಿಗೆ ಸಾಕಾಗೋದಿಲ್ಲ. ಯಾಕಂದ್ರೆ ಯೋಗ್ಯತೆ ದೊಡ್ಡದಿರುವುದರಿಂದ ಅದಷ್ಟು ಅವ್ರಿಗೆ ಸಾಕಾಗ್ಲಿಕ್ಕಿಲ್ಲ. ಆಗ ಅವರು ಮತ್ತೆ ಶಾಸ್ತ್ರ ಶ್ರವಣ ಮಾಡ್ಲಿಕ್ಕೆ ಬೇಕಾದಂತಹ ಜನ್ಮವನ್ನೇ ಪಡ್ಕೋತಾರೆ. ಒಂದು ವೇಳೆ ಯಾವುದೋ ಒಂದು ವೃಷಭವಾಗಿಯೋ ಒಂದು ಅಶ್ವವಾಗಿಯೋ ಆವಾಗಲೂ ಕೂಡ ಎಲ್ಲಾದರೂ ಯಾರು ಶಾಸ್ತ್ರ ಪ್ರವಚನ ಮಾಡ್ತಿದ್ರೆ ಅದರಿಂದ ಅವ್ರಿಗೆ ಜ್ಞಾನ ಬರಬಹುದು, ಬರೋದಿಲ್ಲ ಅಂತ ಹೇಳ್ತಿಲ್ಲ. ಆದರೂ
ಮನುಷ್ಯನಾಗಿ ಒಂದು ವಿಕಸಿತವಾದಂತಹ ಮೆದುಳು, ವಿಕಸಿತವಾದಂತಹ ವ್ಯಕ್ತಿತ್ವ, ಮನಸ್ಸು ಇತ್ಯಾದಿಗಳನ್ನು ಪಡ್ಕೊಂಡ್ರೆ ಶಾಸ್ತ್ರ ಗುರುಗಳು ಹೇಳ್ತಾ ಇದ್ದಾಗ, ಪಾಠ ಪ್ರವಚನ ಮಾಡ್ತಿದ್ದಾಗ ಜ್ಞಾನ ಹೆಚ್ಚು ಬರ್ತದೆ. ಹೀಗೆ ಅವನ ಯೋಗ್ಯತೆಯೇ ಸ್ವಲ್ಪ ದೊಡ್ಡದಾಗಿದ್ದರೆ ಅವನ ಸಾಧನೆಯೂ ಸ್ವಲ್ಪ ದೀರ್ಘ ಆಗಬೇಕಾಗ್ತದೆ. ನಮ್ಮ ಮನೆಗಳಲ್ಲಿ ಬಾವಿ ತೋಡಬೇಕಾದ್ರೆ ಸ್ವಲ್ಪ ಆಳ ತೋಡಿದ್ರೆ ಸಾಕು, ನಮ್ಮ ಮನೆಗೆ ನೀರು ಸಪ್ಲೈ ಆಗ್ತದೆ. ಊರಿಗೆಲ್ಲ ನೀರು ಸಪ್ಲೈ ಮಾಡಬೇಕಾದ್ರೆ, ಬಾವಿ ತೋಡಬೇಕಾದ್ರೆ ಸ್ವಲ್ಪ ಆಳ ಅಗಲ ಜಾಸ್ತಿ ಮಾಡಬೇಕಾಗ್ತದೆ. ಸಾಧನೆ ಎಲ್ಲಿ ಜಾಸ್ತಿ ಇದೆಯೋ, ಯೋಗ್ಯತೆ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಸಾಧನೆಯೂ ದೊಡ್ಡದಾಗ್ತದೆ. ಅದಕ್ಕೆ ಚತುರ್ಮುಖ ಬ್ರಹ್ಮನಿಗೆ 100 ಕಲ್ಪ ಸಾಧನೆ. ಆದ್ದರಿಂದ ಈ ಮೂಲ ಸ್ವರೂಪದಲ್ಲೇ ವೃಕ್ಷ ಆದವನು ಅಥವಾ ಮತ್ತೇನೇ ಆಗಿಲ್ಲ ಅವನು, ಯಾಕಂದ್ರೆ ನಮಗೆ ಮೂಲ ಸ್ವರೂಪ ನಮಗೆ ಗೊತ್ತಾಗೋದಿಲ್ಲ. ಈ ಗೀತಾಪ್ರಸ್ಥಾನ ಭಾಗವತ ತಾತ್ಪರ್ಯದ ಆಧಾರದ ಇದನ್ನು ಹೇಳಬಹುದು. ಅವನ ಯೋಗ್ಯತೆ ಇನ್ಫಾರ್ಮಲ್ ವೇಸ್ ಮೂಲಕ ತಿಳ್ಕೊಳ್ಳುವುದು, ಫಾರ್ಮಲ್ ವೇಸ್ ಮೂಲಕ ತಿಳ್ಕೊಳ್ಳುವುದು, ಶಾಸ್ತ್ರ ಶ್ರವಣ ಮಾಡಿ ಮುಂದೆ ತಾನು ಓದುವುದು, ಆಮೇಲೆ ತಾನು ಪಾಠ ಮಾಡುವುದು ಅನ್ನೋ ಯೋಗ್ಯತೆಯಲ್ಲಿ ಮೇಲ್ಮೇಲೆ ಹೋದಂತೆ ಅವನಿಗೆ ಈ ಶ್ರವಣ ಮನನ ಧ್ಯಾನ ಒಟ್ಟಾರೆ ಬ್ರಹ್ಮ ಜಿಜ್ಞಾಸ ಅನ್ನೋದೇನಿದೆ ಇದು ಸ್ವಲ್ಪ ಜಾಸ್ತಿ ಆಗಬೇಕಾಗ್ತದೆ. ಆವಾಗ ಅವನು ಮನುಷ್ಯಾದ ರೂಪದಿಂದ ಬೇರೆ ಬೇರೆ ಶಾಸ್ತ್ರಾಧ್ಯಯನ ಮಾಡುವ ಪರಿಸರ, ಅಂಥ ವಂಶ ಇತ್ಯಾದಿಗಳನ್ನು ಅವನು ಅವಲಂಬಿಸಬೇಕಾಗ್ತದೆ. ಭಗವಂತ ಅವನಿಗೆ ಆ ಥರ ದೊರಕಿಸ್ತಾನೆ. ಅದರಿಂದ ಮೂಲ ಸ್ವರೂಪದಲ್ಲಿ ಅವರು ಆ ಪಶು ವೃಕ್ಷ ಇತ್ಯಾದಿಗಳಂತೂ ಅದು ಸರಿಯೇ ಸರಿ. ಆದರೆ ಇದು ಬಹಳ ಬೇಸಿಕ್. ಇದು ಗೀತಾ ಪ್ರಸ್ಥಾನದಲ್ಲಿ 18ನೇ ಅಧ್ಯಾಯದಲ್ಲಿ ಬಂದಿರುವುದು ಬಹಳ ಬೇಸಿಕ್. ಇನ್ಫಾರ್ಮಲ್ ವೇಸ್, ಫಾರ್ಮಲ್ ವೇಸ್, ಮುಂದೆ ತಾನು ಪಠನ ಮಾಡುವುದು, ಕೊನೆ 4ನೇದು ತಾನು ವ್ಯಾಖ್ಯಾನ ಮಾಡುವುದು, ಅದಕ್ಕಿಂತ ದೇವತೆಗಳು ದೊಡ್ಡವರು ಅಂತ. ಅಂತೂ ಗೀತಾ ತಾತ್ಪರ್ಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು ಆ ಜ್ಞಾನವನ್ನು ಪಡ್ಕೊಳ್ಳುವ ವಿಧಾನದಲ್ಲಿಯೇ 5 ವರ್ಗೀಕರಣಗಳು, 8 ವರ್ಗೀಕರಣ ಏನು ಮಾಡಿದ್ದಾರೆ ಅದು ಬಹಳ ಬೇಸಿಕ್. ಅದಕ್ಕೆ ತಕ್ಕಂತೆ ಅವನಿಗೆ ಸಾಧನೆ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಹಾಗೆ ಮಾಡಬೇಕಾದ ವಾತಾವರಣವೂ ಕೂಡ ಅವನಿಗೆ ಸಿಗುತ್ತದೆ ಅಂತ ನನ್ನ ಅಭಿಪ್ರಾಯ. ಬೇಸಿಕಲಿ ಜೀವ ಸ್ವರೂಪದಲ್ಲೇ ಒಂದು ಯಾವುದೋ ತೃಣಜೀವ ಇದೆ. ಅದಕ್ಕೆ ಒಂದು 100 ಸಾಧನ ಜನ್ಮ ಇದೆ ಅಂತ ತಿಳ್ಕೊಳ್ಳಿ. 100, 200 ಇನ್ನೂ ಸಾಧನ ಜನ್ಮ ಇದೆ. ಆ 100 ಸಾಧನ ಜನ್ಮಗಳಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ವೇಳೆ ಮತ್ತೆ ಅದು ಈ ಲೋಕದಲ್ಲಿ ಹುಟ್ಟುವಾಗ ಹುಲ್ಲಾಗಿಯೇ, ಬಳ್ಳಿಯಾಗಿಯೇ, ವೃಕ್ಷವಾಗಿಯೇ ಹುಟ್ಟುತ್ತದೋ, ಯಾವಾಗಲೂ ಒಂದಿಷ್ಟು ಮನುಷ್ಯ ಜನ್ಮನೂ ಅದಕ್ಕೆ ಬರ್ತದೋ, ಮತ್ತೆ ಮನುಷ್ಯ ಜನ್ಮ ಬಂದ್ರೆ ಎಷ್ಟು ಮನುಷ್ಯ ಜನ್ಮ, ಇದು ಎಲ್ಲ ಅಲ್ಲಿ ಸಾಧನೆಯಲ್ಲಿ ಸೇರ್ಕೊಂಡಿದೆ. ನಾವು ಒಂದು ವಿಚಾರ ಗಮನಿಸಬೇಕು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡುವಾಗ. ಏನಂದ್ರೆ ಎಲ್ಲಾ ತೃಣಜೀವಿಗಳಿಗೂ ಎಲ್ಲಾ ವೃಕ್ಷ ಜೀವಿಗಳಿಗೂ ಅಪ್ಲೈ ಆಗುವಂತಹ ಸಿಂಗಲ್ ಉತ್ತರವನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಇದಕ್ಕೆ. ಅದನ್ನೇ ಹೇಳಿದ್ದು, ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನ ನಾನೈವ ಅಂತ. ಆದ್ರಿಂದ ಪ್ರಾಯ ಕೆಲವು ವೃಕ್ಷಜೀವರು, ತೃಣಜೀವರಿಗೆ ಮನುಷ್ಯ ಜನ್ಮವೇ ಬೇಕಾಗಿಲ್ಲದೆ ಇರಬಹುದು. ನೋಡಬಹುದು ಅಂತ ಮಾತ್ರ ಹೇಳಿದ್ದೇನೆ. ಇನ್ನು ಕೆಲವರಿಗೆ ಬೇಕಾಗಬಹುದು. ಆದರೆ ಎಷ್ಟು ಮನುಷ್ಯ ಜನ್ಮ ಬೇಕಾಗ್ತದೆ? ಎಷ್ಟು 2 ಜನ್ಮ ಮನುಷ್ಯ ಜನ್ಮ ಬೇಕು, 10 ಬೇಕು, 100 ಬೇಕು? ಯಾಕಂದ್ರೆ ಈ ದೇವ, ಋಷಿ, ಪಿತೃಪ, ನರ ಅಂತ 5 ಯೋಗ್ಯತೆಗಳು ನಾವು ಹೇಳಿದ್ದೇವೆ. ಆ ನರರಲ್ಲೇ ಇವೆಲ್ಲ ಸೇರ್ಕೊಂಡು ಬಿಡ್ತಾವೆ. ಆ ನರರು ಮತ್ತು ಅದರಲ್ಲಿ ಕೆಳಗರು ಜಂಗಮರು, ಅದರಲ್ಲಿ ಸ್ಥಾವರಗಳು, ಸ್ಥಾವರದಲ್ಲಿ ಮತ್ತೆ ಈ ಹುಲ್ಲು ಬಳ್ಳಿ ಇಂಥವೆಲ್ಲ ಅವು ಕೊನೆಯಲ್ಲದ್ದದು. ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಮೂಲ ಸ್ವರೂಪದಲ್ಲೇ ಹುಲ್ಲಾಗಿದ್ದವನು ಒಂದೆರಡಾದರೂ ಮನುಷ್ಯ ಜನ್ಮವನ್ನು ಪಡಿಲೇಬೇಕಾಗ್ತದೆ. ಒಂದೆರಡು ನಾನು ಬಾಯಿಂದ ಹೇಳಿದೆ ಅಷ್ಟೇ. ಕೆಲವಾದರೂ ಮನುಷ್ಯ ಪಡಿಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅದು ಯಾಕಂದ್ರೆ ಇದನ್ನೆಲ್ಲ ಸ್ಪಷ್ಟವಾಗಿ ಆಚಾರ್ಯಲ್ಲಿ ಹೇಳಿಲ್ಲ, ನನಗೆ ಗೊತ್ತಿರುವಂತೆ ಯಾವ ಜ್ಞಾನಿಗಳ ಬಾಯಿಂದನೂ ಅದನ್ನು ಕೇಳಿಲ್ಲ. ಅಂತೂ ಕೆಲವೊಂದು ಪಡಿಲೇಬೇಕಾಗ್ತದೆ, ಕೆಲವು ಮನುಷ್ಯ ಜನ್ಮವನ್ನು. ಯಾಕೆಂದ್ರೆ ಈ ಭೌತ ದೇಹದಿಂದ ನಾವು ಮತ್ತೆ ಮೂಲ ಸ್ವರೂಪದಲ್ಲೇ ಹುಲ್ಲಾಗಿದ್ದವರು ಭೌತ ದೇಹದಿಂದ ಮತ್ತೆ ಹುಲ್ಲಾಗೇ ಹುಟ್ಟಿದಾಗ ನಮಗೆ, ಅಥವಾ ಒಂದು ಬಳ್ಳಿಯಾಗಿ ಹುಟ್ಟಿದಾಗ, ತುಳಸಿ ಗಿಡವಾಗಿ ಹುಟ್ಟಿದಾಗ, ಯಾರೋ ಪಕ್ಕದಲ್ಲಿ ಕೂತ್ಕೊಂಡು, ತುಳಸಿ ಗಿಡದ ಪಕ್ಕದಲ್ಲಿ ಕೂತ್ಕೊಂಡು ಪಾರಾಯಣ ಮಾಡ್ತಿದ್ರೆ, ಪ್ರವಚನ ಮಾಡ್ತಿದ್ರೆ ಬರುವ ಜ್ಞಾನಕ್ಕಿಂತ ನಾವು ತೀರಾ ಕ್ಷುಲ್ಲಕರಾಗಿಲ್ಲ, ನಾವೇನು ಪಂಡಿತರಾಗಿರ್ಲಿಕ್ಕಿಲ್ಲ. ಯಾರೊಬ್ರು ಏನೇ ಕಸ ಗುಡಿಸೋರಾಗಿದ್ರು, ಮತ್ತೆ ಏನೇ ಕೆಲಸ ಮಾಡುವವರೇ ಆಗಿದ್ರು ಕೂಡ ಮನುಷ್ಯ ಜನ್ಮದಲ್ಲಿ ಆ ಶಬ್ದಗಳು ನಮಗೆ ಕಿವಿ ಬೀಳುವುದು, ಅದರಿಂದ ನಮ್ಗೆ ಆಗುವ ಅರ್ಥ, ಅದರಿಂದ ಆಗುವ ಪರಿಣಾಮ ಅದು ಬೇರೆನೇ ಇರ್ತದೆ. ಆದ್ರಿಂದ ಕೆಲವಾದ್ರೂ ಮನುಷ್ಯ ಜನ್ಮಗಳನ್ನು ಅವ್ರು ಪಡ್ಕೋತಾರೆ ಅಂತಾನೆ ನನಗನ್ನಿಸ್ತದೆ. ಮತ್ತು ಇದು ಪ್ರಾಯ ಎಲ್ಲ ಪಂಡಿತರಿಗೂ ಒಪ್ಪಿಗೆ ಆಗಬಹುದು. ಮನುಷ್ಯ ಜನ್ಮ ಇಲ್ಲದೇನೆ ಹಾಗೆ ಸಾಧನೆ ಆಗೋದಿಲ್ಲ. ಎಷ್ಟು ಮನುಷ್ಯ ಜನ್ಮ? ಯಾಕಂದ್ರೆ ಒಟ್ಟಾರೆ ಅವರ ಸಾಧನೆ ಜನ್ಮ ಎಷ್ಟು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಮನುಷ್ಯ ಜನ್ಮ ಎಷ್ಟು ಅಂತ ಹೌದು. ಇನ್ಫಾರ್ಮಲ್ ವೇಸ್ ಮತ್ತೆ ಫಾರ್ಮಲ್ ವೇಸ್,
ಗುರುಗಳ ಬಳಿ ಕೂತ್ಕೊಂಡು ಮಾಡಬೇಕು ಅಂತಂದ್ರೆ ಅದಕ್ಕೆ ಮತ್ತಷ್ಟು ಮನುಷ್ಯ ಜನ್ಮನೇ ಅವಾಗ ತೀರಾ ಅನಿವಾರ್ಯ ಆಗ್ತದೆ. ಈಗ ನೋಡಿ, ಮೂಲ ಸ್ವರೂಪದಲ್ಲೇ ವೃಕ್ಷ ಆಗಿದ್ರು ಇಲ್ಲಿ ಹುಟ್ಟಿದಾಗಲೂ ಕೂಡ ವೃಕ್ಷವೋ ಬಳ್ಳಿಯೋ ಗಿಡವೋ ಆಗಿದ್ದವರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಪ್ರವಚನ ಮಾಡಿದ್ರೆ ಅವ್ರಿಗೆ ಕಿವಿ ಕೇಳಬಹುದು. ಅವ್ರ ಸಾಧನೆ ಸ್ವಲ್ಪ ಪಕ್ವ ಆಗಿದ್ದಾಗ ಕಿವಿ ಕೇಳಬಹುದು, ಅವ್ರಿಗೆ ಜ್ಞಾನವೂ ಬಂದಿತ್ತು. ಅವ್ರಿಗೆ ಜ್ಞಾನ ಬಂದಿದೆ ಅನ್ನೋದು ಉಳಿದವ್ರಿಗೆ ಗೊತ್ತಾಗದೇ ಇರಬಹುದು. ಆದರೆ ಗುರುಗಳ ಬಳಿ ಕೂತ್ಕೊಂಡು ಶಾಸ್ತ್ರಾಧ್ಯಯನ ಮಾಡಬೇಕು ಅಂದ್ರೆ 2ನೇ ದರ್ಜೆ, ಅಲ್ಲಿ ಎರಡನೇ ದರ್ಜೆ ಅಂದ್ರೆ ಕೆಳಗಿಂದಲ್ಲ, ಮೇಲಿಂದ 2ನೇ ದರ್ಜೆ ಆರೋಹಣ ಕ್ರಮದಲ್ಲಿ ಅವರಿಗಂತೂ ಪುರುಷ ಜನ್ಮ ಬೇಕೇ ಆಗ್ತದೆ. ಆದ್ರಿಂದ ಪಶು ವೃಕ್ಷ ಇತ್ಯಾದಿ ಬೇಸಿಕ್ ಜೀವ ಸ್ವರೂಪದ ವರ್ಗೀಕರಣ ಮತ್ತೆ ಈ ಜ್ಞಾನ ಸ್ವಭಾವದಲ್ಲಿ ವರ್ಗೀಕರಣ, ಜ್ಞಾನವನ್ನು ಸ್ವೀಕಾರ ಮಾಡಬೇಕು ಅನ್ನೋ ವರ್ಗೀಕರಣ, ಇವೆರಡನ್ನು ಕೂಡ ತುಂಬಾ ನಿಖರವಾಗಿ ಹೀಗೆ ಅಂತ ನಾವು ಹೊಂದಿಸೋದು ಕಷ್ಟ. ಅಂತೂ ಇಷ್ಟು ತಿಳ್ಕೋಬಹುದು. ಅದಕ್ಕೆ ಬೇಕಾದ ಸಾಧನೆ ಜನ್ಮ ಅವನಿಗೆ ಬರ್ತದೆ, ಮತ್ತೆ ಅದಕ್ಕೆ ಬೇಕಾದ ವಾತಾವರಣನೂ ಕೂಡ ಅವನಿಗೆ ಬರ್ತದೆ. ಜನ್ಮ, ವಾತಾವರಣ, ಗುರುಗಳು ಇತ್ಯಾದಿ ಎಲ್ಲವೂ ಸಿಗ್ತಾರೆ. ಜ್ಞಾಪಯತ್ತೇವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ ಅಂತ ಗೀತಾ ಪ್ರಸ್ಥಾನದಲ್ಲಿದೆ. ಎಂಥದೇ ಪರಿಸ್ಥಿತಿಯಲ್ಲಿರಲಿ, ಯಾರೋ ಒಬ್ಬರನ್ನ ಜ್ಯೋತಿಷಿ, ಒಬ್ಬ ಪುರೋಹಿತ, ಒಬ್ಬ ಗುರು ಅಂಥವ್ರನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮನ್ನ ಮೇಲೆ ಎತ್ತಾನೆ ಭಗವಂತ. ನೀವು ಇರಬೇಕಾದ ದಾರಿ ಇದಲ್ಲ, ಈ ಕಡೆ ಬನ್ನಿ, ಆ ಕಡೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಅಂತಿದೆ. ಅದರಿಂದಲೇ ದೇವತೆಗಳನ್ನು ಸ್ತುತಿಸುವಾಗ ಯಾವುದೇ ದೇವತೆಗಳಾಗಲಿ, ನಾನು ನಮ್ಮ ಹಿಂದೆ ಅನೇಕ ಪ್ರವಚನದಲ್ಲಿ ಮಾಡ್ತಿದ್ದೆ, ಅಂಥದ್ದೊಂದು ನಾನು ಪೋಣಿಸಿರುವಂತಹ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಇಡ್ತೇನೆ. ಅದು ಬೃಹದಾರಣ್ಯಕ ಭಾಷ್ಯ ಮತ್ತು ಸರ್ವಮೂಲ ಇತ್ಯಾದಿ ಕಡೆಗಳಲ್ಲೆಲ್ಲ ಉಪನಿಷತ್ತುಗಳಲ್ಲೂ ಬಂದದ್ದೇ. ಅಲ್ಲಿರುವ ಶಬ್ದಗಳನ್ನ ಚತುರ್ಥಿ ವಿಭಕ್ತಿ ಅಂತ ಶಬ್ದಗಳು ಮತ್ತೆ ನಮಸ್ಕಾರ ಅನ್ನೋದನ್ನು ಸೇರಿಸಿ ಮಾಡಿದ್ದೇನೆ. ಸರ್ವೇಭ್ಯೋ ದೇವೇಭ್ಯ ಪರೋಕ್ಷ ಪ್ರಿಯೇಭ್ಯ ಪ್ರತ್ಯಕ್ಷ ದ್ವಿಡ್ಭ್ಯಶ್ಚ ನಮೋ ನಮಃ ಅಂತ ಒಂದು. ಇದು ಬೃಹದಾರಣ್ಯಕದಲ್ಲಿ ಮತ್ತು ಐತರೇಯದಲ್ಲಿ ಬಂದಿದೆ, ಸ್ವಲ್ಪ ರೂಪಾಂತರದ ಜೊತೆಗೆ. ನೇರವಾಗಿ ದೇವತೆಗಳು ಹೇಳುವುದನ್ನು ಅಪೇಕ್ಷೆ ಪಡುವುದಿಲ್ಲ. ಆದ್ರಿಂದ ಅವರು ಪರೋಕ್ಷ ದ್ವಿಟಗಳು, ಅವರು ಅಪರೋಕ್ಷ ದ್ವಿಟಗಳು, ಪರೋಕ್ಷ ಪ್ರಿಯರು ಅಂತ ಹೀಗೊಂದು. ಇನ್ನೊಂದು ಗೀತಾ ತಾತ್ಪರ್ಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನು ಎರಡನ್ನೂ ಮಿಶ್ರಣ ಮಾಡಿಕೊಂಡು ಸರ್ವೇಭ್ಯೋ ದೇವೇಭ್ಯ ಮುಖ್ಯ ವ್ಯಾಖ್ಯಾಕೃದ್ಭ್ಯ ಸಂಶಯ ಛಿದ್ಭ್ಯಶ್ಚ ನಮೋ ನಮಃ ಮಾಡಿಕೊಂಡು, ಅಲ್ಲಿ ಮುಖ್ಯ ವ್ಯಾಖ್ಯಾಕೃದ್ಭ್ಯ ಅನ್ನೋದು ಗೀತಾ ಪ್ರಸ್ಥಾನದಿಂದ, ಸಂಶಯ ಛಿದ್ಭ್ಯ ಅಂತ ಅನ್ನೋದು ಭಾಗವತ ತಾತ್ಪರ್ಯದಿಂದ. ಹೀಗೆ ದೇವತೆಗಳನ್ನು ನಾವು ಸ್ತುತಿಸುವಾಗ ಯಾಂತ್ರಿಕವಾಗಿ ನಮ್ಗೆ ಯಾವ್ಯಾವ ಬಾಯ್ಪಾಠ ಇರುವಂತಹ ಶ್ಲೋಕಗಳನ್ನು ಹೇಳುವುದ್ರ ಬದಲು ಇಂಥದನ್ನು ಮಾಡ್ಕೊಂಡ್ರೆ ನಾವಿರೋ ಲೆವೆಲ್ ನೆನಪಾಗ್ತದೆ ನಮಗೆ. ನಾವೇನೋ ಬಹಳ ದೊಡ್ಡ ಪಂಡಿತರಂತೆ ಸೋಗ್ ಹಾಕ್ತಾ ಇರ್ತೀವಿ, ಏನೋ ಅಹಂಕಾರ ಪಡ್ತಾ ಇರ್ತೀವಿ. ನಮ್ದು ಲೆವೆಲ್ ಗೊತ್ತಾಗ್ತದೆ, ಮತ್ತೆ ಆ ದೇವತೆಗಳ ಮಹತ್ವ ಗೊತ್ತಾಗ್ತದೆ ಅಂತ ನನ್ನ ಅಭಿಪ್ರಾಯ. ಇದು ಒಟ್ಟಾರೆ ಜೀವಿಗಳ ಸಾಧನೆಯ ಬಗ್ಗೆ ನಾವು ನೋಡಿದಂಥ ಒಂದು ಯಥಾಮತಿ ಯಥಾಶಕ್ತಿ ಅವಲೋಕನ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.